ಎಸ್ಟಿ ಸಮುದಾಯದ ಪೇಂಟರ್ ಹುಡುಗ ಬಲಜಿಗ ಜಾತಿಯ ಶ್ರೀಮಂತ ಕುಟುಂಬದ ಹುಡುಗಿ. ಇದು ಮೊದಲ ಸಲದ ಮಿಲನ, ಪದವಿರದ ಮೌನ ಕವನ. ಅಂದು ತಾಳಿ ಕಿತ್ತೆಸೆದು ಹೋದವಳು ಇಂದು ಮತ್ತೆ ನಡು ರಸ್ತೆಯಲ್ಲೇ ತಾಳಿ ಕಟ್ಟಿಸಿಕೊಂಡ್ಲು. ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ. ಮನೆಯವರ ಜೀವ ಬೆದರಿಕೆ ಲೆಕ್ಕಿಸದೆ ಮತ್ತೆ ಒಂದಾದ ಜೋಡಿ. ಏನಿದು ಲವ್ ಸ್ಟೋರಿ? ಈ ರಿಪೋರ್ಟ್ ನೋಡಿ. ಬದುಕು ಕುರುಡಾದ ಈ ಮೋಸಕ್ಕೆ ಉಸಿರು. ಪ್ರೀತಿ ಅಂದ್ರೇನೆ ಹೀಗೆ. ಒಂದ್ಸಲ ನಿಜವಾದ ಪ್ರೀತಿಗೆ ಸೋತ ಹೃದಯಗಳು ಏನೇ ಅಡ್ಡಿಯಾದ್ರೂ ಒಂದಾಗ್ತಾರೆ ಎನ್ನುವುದಕ್ಕೆ ಈ ಸ್ಟೋರಿ ಸಾಕ್ಷಿ. ಹೌದು, ಪ್ರೀತಿಗೆ ಜಾತಿ, ಧರ್ಮ, ಅಂತಸ್ತು ಅನ್ನೋ ಭೇದ ಇಲ್ಲ. ಸಮಾಜ, ಕುಟುಂಬ, ಪರಿಸ್ಥಿತಿಗಳು ಎಷ್ಟೇ ದೂರ ಮಾಡಿದ್ರೂ ರಿಯಲ್ ಲವ್ ಮಾತ್ರ ಮತ್ತೆ ಒಂದಾಗತ್ತೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿರೋ ಈ ಸ್ಟೋರಿ ಕೇಳ್ತಿದ್ರೆ ಒಂಥರ ಸಿನಿಮೆಯ ರೀತಿಯಲ್ಲಿದೆ. ಇದು ಮೊದಲ ಸಲದ ಮಿಲನ, ಪದವಿರದ ಮೌನ ಕವನ. ಎಸ್, ಹೀಗೆ ದೇಗುಲದ ಮುಂದೆ ಪ್ರೇಯಸಿಗಾಗಿ ತಾಳಿ ಕಟ್ತಿರೋ ಯುವಕ ಎಸ್ಟಿ ಸಮುದಾಯದ ಸಾಯಿ ಸಂದೀಪ್. ಇದೇ ಸಂದೀಪ್ಗೆ ಜೋಡಿಯಾದ ಕೀರ್ತನ ಬಲಜಿಗ ಜಾತಿಯ ಶ್ರೀಮಂತ ಕುಟುಂಬದವಳು. ಇವರಿಬ್ಬರು ಚಿಕ್ಕಬಳ್ಳಾಪುರದವರು. ಸಾಯಿ ಸಂದೀಪ್ ಪೇಂಟರ್ ಕೆಲಸ ಮಾಡ್ತಿದ್ದ. ಇವರಿಬ್ಬರು ವರ್ಷದ ಹಿಂದೆ ಪರಸ್ಪರ ಪ್ರೀತಿಸ್ತಾ ಇದ್ರು. ಕಳೆದ 6 ತಿಂಗಳ ಹಿಂದೆ ಲವ್ ಮ್ಯಾರೇಜ್ ಕೂಡ ಆಗಿದ್ರು. ಆದ್ರೆ ಮದುವೆ ವಿರೋಧಿಸಿದ್ದ ಹುಡುಗಿಯವರು ಗಲಾಟೆ ಮಾಡಿ ಇಬ್ಬರನ್ನ ಬೇರ್ಪಡಿಸೋ ಕೆಲಸ ಮಾಡಿದ್ರು. ಪೋಷಕರ ಒತ್ತಾಯಕ್ಕೆ ಮಣಿದ ಕೀರ್ತನ ಅಂದು ಜನವರಿ 6ರಂದು ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಸಂದೀಪ್ ಕಟ್ಟಿದ ತಾಳಿಯನ್ನ ಕಿತ್ತೆಸೆದು ಹೋಗಿದ್ಲು. ನನ್ನ ಹೆಸರು ಕೀರ್ತನ ಅಂತ, ಇವರು ನನ್ನ ಗಂಡ ಸಾಯಿ ಸಂದೀಪ್ ಅಂತ. ನಾವಿಬ್ಬರು ಜನವರಿಯಲ್ಲಿ ಇಷ್ಟಪಟ್ಟು ಮದುವೆ ಆಗಿದ್ವಿ. ಆದರೆ ನಮ್ಮ ಮನೆಯವರು ನಮ್ಮಿಬ್ಬರನ್ನ ದೂರ ಮಾಡಿಬಿಟ್ರು. ಬದುಕು ಕುರುಡಾದ ಈ ಮೋಸಕ್ಕೆ ಉಸಿರು. ಇನ್ನು ಅಂದು ಪೋಷಕರ ಒತ್ತಾಯಕ್ಕೆ ತಾಳಿ ಕಿತ್ತಾಕಿದ ಕೀರ್ತನಾಳಿಗೆ ಸಂದೀಪ್ ಮೇಲೆ ಕಿಂಚಿತ್ತು ಪ್ರೀತಿ ಕಮ್ಮಿ ಆಗಿರಲಿಲ್ಲ. 6 ತಿಂಗಳ ನಂತರ ಕೀರ್ತನ ಮತ್ತೆ ಸಾಯಿ ಸಂದೀಪ್ ಅವರನ್ನ ಸಂಪರ್ಕಿಸಿ ಮೊನ್ನೆ ಸಂಜೆ ಮನೆಯಿಂದ ಹೊರಬಂದು ಪ್ರಿಯಕರನನ್ನ ಸೇರಿದ್ದಾಳೆ. ಬಳಿಕ ಈ ಜೋಡಿ ನಡು ರಸ್ತೆಯಲ್ಲೇ ಮತ್ತೊಮ್ಮೆ ಮದುವೆಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಾಕಿದ್ದಾರೆ. ಸ್ಟೇಷನ್ಗೆ ನ್ಯಾಯಕ್ಕೆ ಅಂತ ಹೋದರೆ ಸ್ಟೇಷನಲ್ಲಿ ನಮಗೆ ಪೊಲೀಸರು ನ್ಯಾಯ ಕೊಡೋಕ್ಕಾಗಿಲ್ಲ. ಆವಾಗ ನನಗೆ ನಮ್ಮ ಮನೆಯವರು ಸ್ಟೇಷನಲ್ಲಿ ಇವ್ರು ಸರಿ ಇಲ್ಲ ಅಂತ ಒಂದು ಹುಡುಗಿಯವ್ರ ಮೇಲೆ ಕೇಸ್ ಹಾಕಿತ್ತು. ಆ ಕೇಸೆಲ್ಲ ಗೊತ್ತಿಟ್ಕೊಂಡೆ ನಾನು ಇವ್ರನ್ನ ಮದುವೆ ಆಗಿದ್ದೆ. ಆ ಹುಡುಗಿನ ಸ್ಟೇಷನ್ಗೆ ಕರೆಸಿ ಆ ಹುಡುಗಿ ಇವನಿಂದ ಪ್ರೆಗ್ನೆಂಟ್ ಆಗಿದ್ಲು ಅಂತ, ಜೊತೆ ಮಲಗಿದ್ಲು ಅಂತ ಎಲ್ಲ ನನ್ನ ಹತ್ರ ಹೇಳಿದ್ಲು. ಇದನ್ನೆಲ್ಲ ನಾನು ನಂಬಿದ್ದೆ. ಆದರೆ ಇದೆಲ್ಲ ಸುಳ್ಳು ಅಂತ ಅದೇ ಹುಡುಗಿ ಒಪ್ಕೊಂಡಿದ್ದಾಳೆ. ಇದೆಲ್ಲ ನಮ್ಮ ಮನೆ ಹತ್ರ ದುಡ್ಡಿಸ್ಕೊಂಡು ಹೇಳಿರೋದು ನನಗೆ ಅಂತ ಅದೇ ಹುಡುಗಿ ಒಪ್ಕೊಂಡಿದ್ದಾಳೆ. ನನಗೆ ಈ ಥರ ಮಾತುಗಳೆಲ್ಲ ಹೇಳಿ ನಮ್ಮ ಮನೆಯವರು ಇವ್ರನ್ನ ದೂರ ಮಾಡಿಬಿಟ್ರು. ಏನೋ ನಿನ್ನ ನಾನು ಬಿಟ್ಟಿರಲ್ಲ ಅಂತ ಸಂದೀಪ್ಗೆ ಕಾಲ್ ಮಾಡಿ ಕರೆಸ್ಕೊಂಡು ಮತ್ತೆ ತಾಳಿ ಕಟ್ಟಿಸಿಕೊಂಡಿದ್ದಾಳೆ ಕೀರ್ತನ. ಇದೀಗ ಜೀವ ಬೆದರಿಕೆಗೆ ಹೆದರಿ ಚಿಕ್ಕಬಳ್ಳಾಪುರ ತೊರೆದು ನಾಪತ್ತೆಯಾಗಿದ್ದಾರೆ. ಕಳೆದ 6 ತಿಂಗಳ ಹಿಂದೆ ಈ ಜೋಡಿಯ ಪ್ರೇಮ ಕತೆ ಮುಗಿತು ಎನ್ನಲಾಗಿತ್ತು. ಆದ್ರೆ ವಿಧಿಯಾಟನೇ ಬೇರೆ. ಬೇರೆ ಬೇರೆ ಮದುವೆಯಾದ ಜೋಡಿ ಈಗ ಮತ್ತೆ ಒಂದಾಗಿದ್ದಾರೆ. ಮನೆ ಬಿಟ್ಟು ಬಂದಿರೋ ಜೋಡಿ ತಮ್ಮ ಕುಟುಂಬಸ್ಥರಿಂದ ಜೀವ ಬೆದರಿಕೆ ಇದೆ ಅಂತ ಆರೋಪಿಸಿದ್ದಾರೆ. ತಮಗೆ ರಕ್ಷಣೆ ನೀಡುವಂತೆ ಕೋರಿ ವಿಡಿಯೋವೊಂದನ್ನ ಹರಿಬಿಟ್ಟಿದ್ದಾರೆ. ಸದ್ಯ ವಿಡಿಯೋ ವೈರಲ್ ಆಗ್ತಾ ಇದ್ದು ಈ ಜೋಡಿ ಊರು ಬಿಟ್ಟವ್ರೆ. ಇವರ ಈ ದಿಟ್ಟ ನಿರ್ಧಾರದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆಗಳು ನಡೀತಾ ಇದ್ದು ಪೋಷಕರು ಈಗಲಾದ್ರೂ ಮದುವೆಗೆ ಒಪ್ತಾರಾ ಅನ್ನೋದೇ ಪ್ರಶ್ನೆಯಾಗಿದೆ. ಆದರೆ ಈಗ ಒಂದು 6 ತಿಂಗಳಿಂದ ನಾನು ನಮ್ಮ ಮನೆಯಲ್ಲಿದ್ದೆ. ಆದರೆ ನಮ್ಮ ಮನೆಯವರು ನನಗೆ ತುಂಬ ಟಾರ್ಚರ್ ಕೊಟ್ಬಿಟ್ರು. ಆವತ್ತು ನಾನು ಹೋಗಿ ಇವ್ರನ್ನ ಮದುವೆ ಆದೆ ಅಂತ ನನಗೆ ಮನೇಲಿ ಹೊಡೆಯೋದು, ನನ್ನ ಸೂಳೆ ಅಂತೆಲ್ಲ ಕೆಟ್ಟ ಮಾತಲ್ಲೆಲ್ಲ ಬೈಯೋದು, ಈ ಥರ ಎಲ್ಲ ಟಾರ್ಚರ್ ಕೊಡ್ತಾಯಿದ್ರು. ಬೇರೆ ಎಲ್ಲ ಮದುವೆ ಆಗು ಅಂತೆಲ್ಲ ಟಾರ್ಚರ್ ಕೊಡ್ತಾಯಿದ್ರು. ಆ ರೀತಿ ನಾನು ನಮ್ಮ ಮನೆಯವ್ರ ಜೊತೆ ಇರೋಕ್ಕಾಗ್ದಿರ ಇವ್ರನ್ನ ಕರೆದು ಇವ್ರನ್ನ ಕರ್ಕೊಂಡು ಹೋಗಿ ಮತ್ತೆ ಈಗ ಮದುವೆ ಆಗಿದ್ದೀನಿ. ಇವಾಗ ನಮಗೆ ಆ್ಯಕ್ಚುಲಿ ಕೊಲೆ ಬೆದರಿಕೆ ಇದೆ ನನಗೂ ಅವ್ರಿಗಿಬ್ಬರಿಗೂ. ನನಗೆ ಫಸ್ಟ್ ಟೈಮ್ ಮದುವೆ ಆದಾಗೆಲ್ಲ ಇವರು ಮನೆಯವರೆಲ್ಲ ಬಂದು ಹೊಡೆದಿದ್ರು ನನ್ನ. ಅದಕ್ಕೆ ನನಗೆ ಆಚೆ ಕಡೆ ಇವಳನ್ನ ಕರ್ಕೊಂಬರೋಕ್ಕೆ ಭಯ ಆಗ್ತಾಯಿದೆ. ನನಗೆ ಪ್ರೊಟೆಕ್ಷನ್ ಬೇಕು. ನಮಗೆ ಸ್ಟೇಷನ್ಗೆ ಹೋದ್ರೂ ಅಲ್ಲೂ ಪ್ರೊಟೆಕ್ಷನ್ ಇರಲ್ಲ ನಮಗೆ ಸ್ಟೇಷನ್ಗೆ ಹೋದ್ರೂ ನ್ಯಾಯ ಸಿಗ್ತಾ ಇಲ್ಲ. ಇವಾಗ ನಾವು ಆಚೆ ಹೋಗೋಕ್ಕೆ ನಮಗೆ ಭಯ ಆಗ್ತಾ ಇದೆ. ನಮ್ಮ ಮನೆಯವರು ಏನು ಮಾಡ್ತಾರೆ, ಮನೆಯವ್ರು ಕೊಲೆ ಬೆದರಿಕೆ ಬೇರೆ ಹಾಕಿದ್ದಾರೆ. ಎಲ್ಲಾದರೂ ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ ಅಂತೆಲ್ಲ. ಅದಕ್ಕೆ ನನಗೆ ಪ್ರೊಟೆಕ್ಷನ್ ಬೇಕು ಅಂತಲೇ ನನ್ನ ಹೆಂಡತಿ ವಿಡಿಯೋ ಮಾಡ್ತಾ ಇದ್ದೀವಿ. ನೀವೇ ನಮಗೆ ಪ್ರೊಟೆಕ್ಷನ್ ಕೊಡಬೇಕು. ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ. ನ್ಯೂಸ್ ಡೆಸ್ಕ್, ಜನಶಕ್ತಿ ನ್ಯೂಸ್, ಬೆಂಗಳೂರು.